ಗುಡ್ ಈವ್ನಿಂಗ್ ಫ್ರೆಂಡ್ಸ್. ಇವತ್ತಿನ ಪ್ರಚಲಿತ ಘಟನೆಗಳು ಪ್ರಜಾವಾಣಿ, ವಿಜಯವಾಣಿ ಮತ್ತೆ ವಿದ್ಯಾರ್ಥಿ ಮಿತ್ರ ಪೇಪರ್ ಅಲ್ಲಿ ಏನೇನು ಬಂದಿದೆ ಅಂತ ನಾವು ಡಿಸ್ಕಸ್ ಮಾಡೋಣ. ಲೆಟ್ ಸ್ಟಾರ್ಟ್. ಐಟಿ ರಿಟರ್ನ್ಸ್ ಪ್ಯಾನ್ ಕಾರ್ಡ್ ಪಡೆಯಲು ಆಧಾರ ಕಡ್ಡಾಯ. ಒಂದು ವೇಳೆ ನಾವು ಪ್ಯಾನ್ ಕಾರ್ಡ್ ಅನ್ನ ಪಡೆಯಬೇಕಾದ್ರೆ ಅಥವಾ ತೆರಿಗೆಯನ್ನ ಪಾವತಿ ಮಾಡಬೇಕಾದ್ರೆ ನಾವು ಆಧಾರ ಕಾರ್ಡ್ ಅನ್ನ ಕಡ್ಡಾಯವಾಗಿ ಸಲ್ಲಿಸಬೇಕಂತ ಕೇಂದ್ರ ಸರ್ಕಾರದವರು ಹೇಳಿದ್ದಾರೆ. ಇಲ್ಲಿ ಸಂಸತ್ತಿನಲ್ಲಿ ಹಣಕಾಸು ಮಸೂದೆಯಲ್ಲಿ ಕೆಲವು ತಿದ್ದುಪಡಿಗಳನ್ನು ತಂದು ಅದಕ್ಕೆ ಆಧಾರ ಕಡ್ಡಾಯ ಎಂಬ ಅಂಶವನ್ನ ಸೇರಿಸಿದ್ದಾರೆ ಮತ್ತು ಆ ಒಂದು ನಿಯಮ ಜುಲೈ 1ರಿಂದ ಜಾರಿಗೆ ಬರಲಿದೆ. ಕೆಲವು ದಿವಸಗಳ ಹಿಂದೆ ಈ ಆನ್ಲೈನ್ ರೈಲ್ವೆ ಟಿಕೆಟ್ ಬುಕಿಂಗ್ಗೋಸ್ಕರ ಆಧಾರ್ ಕಾರ್ಡ್ ಅನ್ನ ಕಡ್ಡಾಯವಾಗಿ ಮಾಡಿದ್ದಾರೆ. ಅದೇ ರೀತಿ ಎಲ್ಲಾ ಸೇವೆಗಳು ಸಹಿತ ಈ ಆಧಾರ್ ಕಾರ್ಡ್ ಅನ್ನ ಕಡ್ಡಾಯವಾಗಿ ಮಾಡ್ತಾರಂತ ಕೇಂದ್ರ ಸರ್ಕಾರದವರು ಹೇಳಿದ್ದಾರೆ. ಮತ್ತು ಮುಂದಿನ ದಿನಗಳಲ್ಲಿ ಅಂದ್ರೆ ಮಾರ್ಚ್ 31ರ ನಂತರ EPF ಎಂಪ್ಲಾಯ್ಮೆಂಟ್ ಪ್ರಾವಿಡೆಂಟ್ ಫಂಡ್ ಅಂದ್ರೆ ಭವಿಷ್ಯ ನಿಧಿ ಆ ಖಾತೆಯನ್ನ ತೆರೆದುಗೋಸ್ಕರ ಆಧಾರ್ ಕಾರ್ಡ್ ಕಡ್ಡಾಯವಾಗಿ ಸಲ್ಲಿಸಬೇಕಂತ ಕೇಂದ್ರ ಸರ್ಕಾರದವರು ಹೇಳಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಆರ್ಸೆನಿಕ್ ಮಾಲಿನ್ಯಕ್ಕೆ 1.04 ಕೋಟಿ ಜನ ತುತ್ತು. ಈ ಪಶ್ಚಿಮ ಬಂಗಾಳದಲ್ಲಿ ಆರ್ಸೆನಿಕ್ ಮಾಲಿನ್ಯಕ್ಕೆ ಬಹಳ ಜನ ತುತ್ತಾಗಿದ್ದಾರೆ, ಅತಿ ಹೆಚ್ಚಿನ ಜನ ಅಲ್ಲಿ ತುತ್ತಾಗಿದ್ದಾರೆ. ಟೋಟಲ್ ಆಗಿ 1.04 ಕೋಟಿ ಅಲ್ಲಿನ ಜನರು ಈ ಒಂದು ಆರ್ಸೆನಿಕ್ ಮಾಲಿನ್ಯಕ್ಕೆ ತುತ್ತಾಗಿದ್ದಾರೆ. ಇದು ಮೊದಲನೇ ಸ್ಥಾನವನ್ನ ಪಡೆದುಕೊಂಡಿದೆ, ಪ್ರಥಮ ಸ್ಥಾನವನ್ನ ಪಡೆದುಕೊಂಡಿದೆ. ನೆಕ್ಸ್ಟ್ ಬಿಹಾರ್ 2ನೇ ಸ್ಥಾನವನ್ನು ಪಡೆದುಕೊಂಡಿದೆ, 3ನೇ ಸ್ಥಾನ ಅಸ್ಸಾಮನ್ನು ಪಡೆದುಕೊಂಡಿದೆ. ಟೋಟಲ್ ಆಗಿ ನಮ್ಮ ದೇಶಾದ್ಯಂತ 1.48 ಕೋಟಿ ಜನ ಈ ಆರ್ಸೆನಿಕ್ ದಾಳಿಗೆ ಬಲಿಯಾಗಿದ್ದಾರಂತೆ. ಈ ಆರ್ಸೆನಿಕ್ ಮಾಲಿನ್ಯ ಅಂದ್ರೆ ಇದರ ಅರ್ಥ ಏನಂದ್ರೆ ಅಂತರ್ಜಲದಲ್ಲಿ ಈ ಆರ್ಸೆನಿಕ್ ಕಂಟೆಂಟ್ ಏನಿದೆಯಲ್ಲ ಆ ಆರ್ಸೆನಿಕ್ ಕಂಟೆಂಟ್ ಅಲ್ಲಿ ಆ ಒಂದು ಪ್ರದೇಶಗಳಲ್ಲಿ ಜಾಸ್ತಿ ಇದೆ, ಅಂತ ನೀರು ಕುಡಿದು ಅವರು ಈ ಆರ್ಸೆನಿಕ್ ಮಾಲಿನ್ಯಕ್ಕೆ ತುತ್ತಾಗಿದ್ದಾರೆ. ಈ ಒಂದು ವಿಶ್ವ ಆರೋಗ್ಯ ಸಂಸ್ಥೆ ಅದರ ಪ್ರಕಾರ 2011ರಲ್ಲಿ ಅವರು ಹೇಳಿರುವ ಒಂದು ಮಾರ್ಗಸೂಚಿಯ ಪ್ರಕಾರ 1 ಲೀಟರ್ಗೆ 1 mg ಆರ್ಸೆನಿಕ್ ಇದ್ರೆ ಆ ನೀರು ಒಂದು ಒಳ್ಳೆಯ ಗುಣಮಟ್ಟ ಮತ್ತೆ ಕುಡಿಯಲು ಯೋಗ್ಯವಾದ ನೀರಂತ ಅವರು ಹೇಳಿದ್ರು. ಆದರೆ ನಮ್ಮ ಭಾರತದಲ್ಲಿ ಇತ್ತೀಚೆಗೆ ಪರಿಷ್ಕರಣೆ ಮಾಡಿದಾಗ 1 mg ಇಂದ 5 mg ಮಟ್ಟ ಆರ್ಸೆನಿಕ್ ಕಂಟೆಂಟ್ ನೀರಿನಲ್ಲಿ ಇದ್ರೆ ಆ ನೀರು ಸಹಿತ ಕುಡಿಯಲು ಯೋಗ್ಯ ಅಂತ ಪರಿಷ್ಕರಣೆ ಮಾಡಿದ್ರು ನಮ್ಮ ಭಾರತದಲ್ಲಿ. ಆದ್ರೆ ಇಲ್ಲಿ ಈ ಪಶ್ಚಿಮ ಬಂಗಾಳದಲ್ಲಿ, ಬಿಹಾರದಲ್ಲಿ ಮತ್ತೆ ಅಸ್ಸಾಂನಲ್ಲಿ ಈ ಆರ್ಸೆನಿಕ್ ಮಾಲಿನ್ಯ ತುಂಬಾ ಜಾಸ್ತಿ ಇದೆ. ಈ ಅಂತರ್ಜಾಲದಲ್ಲಿ ನೀರಿನ ಅಂಶದಲ್ಲಿ ಈ ಆರ್ಸೆನಿಕ್ ಕಂಟೆಂಟ್ ಬಹಳ ಜಾಸ್ತಿ ಇದೆ. ಹಾಗಾಗಿ ಅಲ್ಲಿನ ಜನ ಈ ಆರ್ಸೆನಿಕ್ ಮಾಲಿನ್ಯಕ್ಕೆ ತುತ್ತಾಗಿದ್ದಾರೆ. ಅಲ್ಲಿ ಪಶ್ಚಿಮ ಬಂಗಾಳ 1ನೇ ಸ್ಥಾನ, ಅದರಲ್ಲಿ 2ನೇ ಸ್ಥಾನ ಬಿಹಾರ್ ಮತ್ತೆ 3ನೇ ಸ್ಥಾನ ಅಸ್ಸಾಂ ಪಡೆದುಕೊಂಡಿದೆ. HIV ಏಡ್ಸ್ ಹೊಂದಿದ ವ್ಯಕ್ತಿಗಳಿಗೂ ಇತರರಂತೆ ಸಮಾನ ಅವಕಾಶ. ಈ ಶಿಕ್ಷಣ ಸಂಸ್ಥೆಗಳಿರ್ಬೋದು ಅಥವಾ ಉದ್ಯೋಗ ಸಂಸ್ಥೆಗಳಿರ್ಬೋದು, ಅಲ್ಲಿ HIV ಏಡ್ಸ್ ಹೊಂದಿದ ವ್ಯಕ್ತಿಗಳಿಗೆ ಒಂದು ಸಮಾನ ರೀತಿಯ ಅವಕಾಶವನ್ನು ಕೊಡಬೇಕು, ಅವರಿಗೆ ಒಂದು ಮಹತ್ವವನ್ನು ಕೊಡಬೇಕು. ಅವರಿಗೂ ಸಹಿತ ಒಂದು ನಾರ್ಮಲ್ ಅಂದ್ರೆ ಬೇರೆಯವರಿಗೆ ಹೇಗೆ ಒಂದು ಮಹತ್ವವನ್ನು ಕೊಡ್ತೀವಿ, ಒಂದು ಸಮಾನ ಅವಕಾಶವನ್ನು ಕೊಡ್ತೀವಿ, ಅದೇ ರೀತಿ ಈ HIV ಏಡ್ಸ್ ಹೊಂದಿದ ವ್ಯಕ್ತಿಗಳಿಗೂ ಸಹಿತ ನಾವು ಇತರರಂತೆ ಒಂದು ಸಮಾನ ಅವಕಾಶವನ್ನು ಕೊಡಬೇಕು ಅಂತ ಅದಕ್ಕೆ ಒಂದು ಮಸೂದೆಯನ್ನ ರಾಜ್ಯಸಭೆಯಲ್ಲಿ ಮಂಡನೆ ಮಾಡಿದ್ರು. ಆ ಮಸೂದೆಯ ಹೆಸರು HIV ಮತ್ತು ಏಡ್ಸ್ ತಡೆ ಮತ್ತು ನಿಯಂತ್ರಣ ಮಸೂದೆ 2014. ಇದನ್ನ ಕೇಂದ್ರ ಆರೋಗ್ಯ ಸಚಿವರಾದ JP ನಡ್ಡಾ ಅವರು ರಾಜ್ಯಸಭೆಯಲ್ಲಿ ಮಂಡಿಸಿದ್ರು. ಅದಕ್ಕೆ ಈಗ ರಾಜ್ಯಸಭೆ ಅನುಮೋದನೆಯನ್ನ ನೀಡಿದೆ. ಈ HIV ಏಡ್ಸ್ ಹೊಂದಿದ ವ್ಯಕ್ತಿಗಳಿಗೆ ಇತರರಂತೆ ಸಮಾನ ಅವಕಾಶ ಇದರ ಒಂದು ಏನು ಮಸೂದೆ ಅಲ್ಲ, ಇದರ ಪ್ರಮುಖ ಅಂಶಗಳು ಏನಂತ ನಾವು ತಿಳ್ಕೊಳ್ಳೋಣ. ಈ HIV ಮತ್ತು ಏಡ್ಸ್ ನ ಏನು ಮಸೂದೆಯನ್ನ ಮಂಡನೆ ಮಾಡಿದರೆ ಅದಕ್ಕೆ ಏನು ರಾಜ್ಯಸಭೆಯಲ್ಲಿ ಅನುಮೋದನೆ ಸಿಕ್ಕಿದೆ. ಅದರ ಆ ಮಸೂದೆಯ ಪ್ರಮುಖ ಅಂಶಗಳು ಏನಂದ್ರೆ ನಮ್ಮ ಭಾರತದಲ್ಲಿ ಸದ್ಯದಲ್ಲಿ 39 ದಶಲಕ್ಷ ಜನ HIV ಏಡ್ಸ್ ಇಂದ ಬಳಲಿದ್ದಾರೆ. ಮತ್ತೆ ಜಗತ್ತಿನಲ್ಲಿ ನಮ್ಮ ದೇಶ ಈ HIV ಸೋಂಕಿನಿಂದ ಬಳಲುತ್ತಿರುವ ಜನರಲ್ಲಿ ನಮ್ಮ ಭಾರತ 3ನೇ ಸ್ಥಾನವನ್ನ ಪಡೆದುಕೊಂಡಿದೆ. ಹಾಗಾಗಿ ಬೇರೆ ಜನರಿಗೆ ಹೇಗೆ ನಾವು ಒಂದು ಅವಕಾಶವನ್ನು ಕೊಡ್ತೀವಿ, ಅವರಿಗೆ ಹೇಗೆ ಟ್ರೀಟ್ ಮಾಡ್ತೀವಿ, ಅದೇ ರೀತಿ ಈ HIV ಮತ್ತು ಏಡ್ಸ್ ಇಂದ ಬಳಲುತ್ತಿರುವ ಜನರಿಗೂ ಸಹಿತ ನಾವು ಒಂದು ಸಮಾನ ಅವಕಾಶ ಕೊಡಬೇಕಂತ ಆ ಮಸೂದೆಯಲ್ಲಿ ಹೇಳಿದ್ದಾರೆ. ಅದೇ ರೀತಿ ಒಂದು ವೇಳೆ ಯಾರಾದರೂ ಈ ರೋಗಿಯ ಗೌಪ್ಯತೆ ಅಂದ್ರೆ ಈ HIV ಹೊಂದಿದ ವ್ಯಕ್ತಿ ಇವನು ಇದನಂತೆ ಆ ಒಂದು ಸೀಕ್ರೆಟ್ ಅನ್ನ ಬಹಿರಂಗಪಡಿಸಿದರೆ 1 ಲಕ್ಷ ರೂಪಾಯಿ ದಂಡವನ್ನ ವಿಧಿಸಲಾಗುತ್ತೆ. ಮತ್ತೆ ಈ ಒಂದು ಮಸೂದೆ ಜಾರಿಯಾದರೆ HIV ಇಂದ ಬಳಲುತ್ತಿರುವ ಜನರು ಇತರರಂತೆ ಸಮಾನವಾಗಿ ಅವರು ಲೈಫ್ ಅನ್ನು ಲೀಡ್ ಮಾಡಬಹುದು, ಮತ್ತೆ ಅವರು ಒಂದು ಉತ್ತಮ ಜೀವನ ಶೈಲಿ ನಡೆಸಕ್ಕೆ ಈ ಒಂದು ಮಸೂದೆ ಸಹಕಾರಿಯಾಗುತ್ತೆ. ಓಕೆ, 8 ಬಾರಿ ರಾಷ್ಟ್ರೀಯ ಚಾಂಪಿಯನ್ ವಿದ್ಯಾಪಿಳ್ಳೆ ಇವರು ನಮ್ಮ ಭಾರತದ ಸ್ನೂಕರ್ ಆಟಗಾರ್ತಿ. ಇವರು ಮೊನ್ನೆ ತಾನೇ ನಡೆದ ಸಿಂಗಾಪುರದಲ್ಲಿ ಮಹಿಳೆಯರ ವಿಶ್ವ ಸ್ನೂಕರ್ ಚಾಂಪಿಯನ್ಶಿಪ್ ನಲ್ಲಿ ಇವರು ಬೆಳ್ಳಿ ಪದಕವನ್ನ ಪಡೆದುಕೊಂಡಿದ್ದಾರೆ. ಇವರು ಟೋಟಲ್ ಆಗಿ
8 ಬಾರಿ ರಾಷ್ಟ್ರೀಯ ಚಾಂಪಿಯನ್ಶಿಪ್ ಪಡೆದ ಸ್ನೂಕರ್ ಆಟಗಾರ್ತಿ. ಇವರು ಕ್ವೀನ್ ಆಫ್ ದಿ ಗ್ರೀನ್ ಎಂಬ ಹೆಸರಿಂದ ಪರಿಚಯರಾಗಿದ್ದಾರೆ. ಇವರು ಹುಟ್ಟಿದ್ದು ತಮಿಳುನಾಡಿನ ತಿರುಚನಾಪಳ್ಳಿಯಲ್ಲಿ. ಅದೇ ರೀತಿ ಇವರು 2010ರಲ್ಲಿ ಸಿಡ್ನಿಯಲ್ಲಿ ನಡೆದ ಆಸ್ಟ್ರೇಲಿಯನ್ ಓಪನ್ ವುಮೆನ್ ಸ್ನೂಕರ್ ಚಾಂಪಿಯನ್ಶಿಪ್ ನಲ್ಲಿ ಚಿನ್ನದ ಪದಕವನ್ನು ಗಳಿಸಿದ್ರು. ಅದೇ ರೀತಿ 2013ರಲ್ಲಿ ಐರ್ಲೆಂಡ್ನಲ್ಲಿ ನಡೆದ ಸ್ನೂಕರ್ ಪಂದ್ಯಾವಳಿಯಲ್ಲಿ ಚಿನ್ನದ ಪದಕವನ್ನು ಪಡೆದುಕೊಂಡಿದ್ರು. ಮತ್ತೆ 2015ರಲ್ಲಿ ಕರಾಚಿಯಲ್ಲಿ ನಡೆದ IBSF ಸ್ನೂಕರ್ ಸ್ಪರ್ಧೆಯಲ್ಲಿ ಬೆಳ್ಳಿ ಪದಕವನ್ನು ಪಡೆದುಕೊಂಡರು. ಟೋಟಲ್ ಆಗಿ ಇವರು 8 ಬಾರಿ ರಾಷ್ಟ್ರೀಯ ಚಾಂಪಿಯನ್ಶಿಪ್ ಪಡೆದ ಸ್ನೂಕರ್ ಆಟಗಾರ್ತಿ ಮತ್ತು ಇವರು ಈ ವರ್ಷದ ಮೊದಲ ಅಂತಾರಾಷ್ಟ್ರೀಯ ಸ್ನೂಕರ್ ಪಂದ್ಯದಲ್ಲಿ ಪದಕವನ್ನ ಪಡೆದವರಾಗಿದ್ದಾರೆ. ಅಂದ್ರೆ ಇದರ ಅರ್ಥ ಏನಂದ್ರೆ ಈ ವರ್ಷದ ಮೊದಲ ಅಂತಾರಾಷ್ಟ್ರೀಯ ಸ್ನೂಕರ್ ಪದಕ ಇದು. ಓಕೆ. ರವೀಂದ್ರ ಜಡೇಜಾ ವಿಶ್ವ ನಂಬರ್ 1 ಟೆಸ್ಟ್ ಬೌಲರ್. ನಮ್ಮ ಭಾರತ ಕ್ರಿಕೆಟ್ ತಂಡದ ಸ್ಪಿನ್ ಬೌಲಿಂಗ್ ಆಲ್ರೌಂಡರ್ ಆದ ರವೀಂದ್ರ ಜಡೇಜಾ ಇವರು ICC ಟೆಸ್ಟ್ ಬೌಲಿಂಗ್ ರ್ಯಾಂಕ್ ನಲ್ಲಿ ಅಗ್ರಸ್ಥಾನವನ್ನ ಪಡೆದುಕೊಂಡಿದ್ದಾರೆ. ಇದಕ್ಕಿಂತ ಮುಂಚೆ ಅಶ್ವಿನ್ ಅವರು ಅಗ್ರಸ್ಥಾನದಲ್ಲಿದ್ದರು. ಅವರನ್ನ ಹಿಂದಕ್ಕಿ 37 ಅಂಕಗಳ ಮುನ್ನಡೆಯಿಂದ ಈಗ ರವೀಂದ್ರ ಜಡೇಜಾ ಅವರು ವಿಶ್ವ ನಂಬರ್ 1 ಟೆಸ್ಟ್ ಬೌಲರ್ ಆಗಿದ್ದಾರೆ. ನಮ್ಮ ಭಾರತದವರು ಇದಕ್ಕಿಂತ ಮುಂಚೆ ಅಂದ್ರೆ ನಮ್ಮ ಭಾರತದವರು ಈ ICC ಟೆಸ್ಟ್ ಬೌಲಿಂಗ್ ರ್ಯಾಂಕ್ ನಲ್ಲಿ ಮೊದಲು ಮಾಜಿ ಸ್ಪಿನ್ನರ್ ಬಿಷನ್ ಸಿಂಗ್ ಬೇಡಿ ಅವರಿದ್ರು. ಆದ ನಂತರ ಈ ಟೆಸ್ಟ್ ಬೌಲಿಂಗ್ ರ್ಯಾಂಕ್ ನಲ್ಲಿ ಮೊದಲ ಸ್ಥಾನ ಅಶ್ವಿನ್ ಅನ್ನ ಪಡೆದುಕೊಂಡಿದ್ರು. ಈಗ ನೆಕ್ಸ್ಟ್ ನಮ್ಮ ಭಾರತ ಕ್ರಿಕೆಟ್ ತಂಡದ ಸ್ಪಿನ್ ಬೌಲಿಂಗ್ ಆಲ್ರೌಂಡರ್ ಆದ ರವೀಂದ್ರ ಜಡೇಜಾ ಅವರು ಈ ಒಂದು ICC ಟೆಸ್ಟ್ ಬೌಲಿಂಗ್ ರ್ಯಾಂಕ್ ನಲ್ಲಿ ಅಗ್ರಸ್ಥಾನವನ್ನ ಪಡೆದುಕೊಂಡಿದ್ದಾರೆ. ಭಾರತ 122ನೇ ಸಂತಸದ ದೇಶ. ಈ ನಮ್ಮ ಭಾರತ 2017ರ ವಿಶ್ವ ಹ್ಯಾಪಿನೆಸ್ ವರದಿಯಲ್ಲಿ 122ನೇ ಸ್ಥಾನವನ್ನ ಪಡೆದುಕೊಂಡಿದೆ. ಈ ವರದಿಯನ್ನ ವಿಶ್ವಸಂಸ್ಥೆಯ ಸುಸ್ಥಿರ ಅಭಿವೃದ್ಧಿ ಸೊಲ್ಯೂಷನ್ ನೆಟ್ವರ್ಕ್ ಇವರು ಈ ವಿಶ್ವ ಹ್ಯಾಪಿನೆಸ್ ದಿನ ಮಾರ್ಚ್ 20 ಅದರ ಅಂಗವಾಗಿ 155 ದೇಶಗಳ ಸಂತಸದ ಸ್ಥಾನವನ್ನ ಪ್ರಕಟಿಸಿದೆ. ಈ ಸ್ಥಾನಮಾನವನ್ನ ಪ್ರಕಟಣೆ ಮಾಡಬೇಕಾದ್ರೆ ಈ ವಿಶ್ವಸಂಸ್ಥೆಯ ಸುಸ್ಥಿರ ಅಭಿವೃದ್ಧಿ ಸೊಲ್ಯೂಷನ್ ನೆಟ್ವರ್ಕ್ ಇವರು ಅಸಮಾನತೆ, ಜೀವಿತ ಅವಧಿ, GDP ತಲಾ ಆದಾಯ ಇವುಗಳನ್ನ ಆಧರಿಸಿ ಈ ಒಂದು ವರದಿಯನ್ನ ಪ್ರಕಟಣೆ ಮಾಡುತ್ತೆ. ಈ ವರದಿಯನ್ನ ಪ್ರಕಟಣೆ ಮಾಡಲಿ ನಮ್ಮ ಭಾರತಕ್ಕೆ 122ನೇ ಸ್ಥಾನವನ್ನ ಪಡೆದುಕೊಂಡಿದೆ. ಮತ್ತೆ ಇದರಲ್ಲಿ ಅಗ್ರಸ್ಥಾನವನ್ನ ನಾರ್ವೆದವರು ಪಡೆದುಕೊಂಡಿದ್ದಾರೆ. ಮತ್ತೆ ಟಾಪ್ 10 ಹ್ಯಾಪಿನೆಸ್ ದೇಶಗಳು ಯಾವಂದ್ರೆ ನಾರ್ವೆ ಮೊದಲನೇ ಸ್ಥಾನ, ನೆಕ್ಸ್ಟ್ ಡೆನ್ಮಾರ್ಕ್, ಐಸ್ಲ್ಯಾಂಡ್, ಸ್ವಿಟ್ಜರ್ಲ್ಯಾಂಡ್, ಫಿನ್ಲ್ಯಾಂಡ್, ನೆದರ್ಲ್ಯಾಂಡ್, ಕೆನಡಾ, ನ್ಯೂಜಿಲೆಂಡ್, ಆಸ್ಟ್ರೇಲಿಯಾ ಮತ್ತು ಸ್ವೀಡನ್. ಮತ್ತೆ ಜಗತ್ತಿನ ಅತಿ ದುಃಖಮಯ ದೇಶಗಳೆಂದರೆ ರುವಾಂಡಾ, ಸಿರಿಯಾ, ತಾಂಜಾನಿಯಾ, ಬುರುಂಡಿ ಮತ್ತು ಮಧ್ಯ ಆಫ್ರಿಕನ್ ರಿಪಬ್ಲಿಕ್. ಓಕೆ, ಟೋಟಲ್ ಆಗಿ 155 ದೇಶಗಳ ಸಂತಸದ ಸ್ಥಾನವನ್ನ ಪ್ರಕಟಿಸಿದರೆ ಅದರಲ್ಲಿ ನಮ್ಮ ಭಾರತ 122ನೇ ಸ್ಥಾನವನ್ನ ಪಡೆದುಕೊಂಡಿದೆ. ಮತ್ತು ಈ ಒಂದು ಸಂತಸದ ದೇಶ ಇದೊಂದು ಏನು ವರದಿ ಇದೆಲ್ಲ, ಈ ವರದಿ ಇದು 5ನೇ ವರದಿ. ಲಾಸ್ಟ್ ಟೈಮ್ 2012ರಲ್ಲಿ ಈ ಒಂದು ವಿಶ್ವ ಹ್ಯಾಪಿನೆಸ್ ವರದಿಯನ್ನ ಬಿಡುಗಡೆ ಮಾಡಲಾಗಿತ್ತು. ಈಗ 2017ರಲ್ಲಿ ಮಾಡಿದೆ, ಅದು 5ನೇ ವರದಿ. ಓಕೆ. ಮಾರ್ಚ್ 22 ವಿಶ್ವ ಜಲ ದಿನ. ಇವತ್ತು ಮಾರ್ಚ್ 22 ವಿಶ್ವದಾದ್ಯಂತ ವಿಶ್ವ ಜಲ ದಿನ ಆಚರಿಸಲಾಗುತ್ತೆ. 1992ರಲ್ಲಿ ಬ್ರೆಜಿಲ್ನ ರಿಯೋ ಡಿ ಜೆನೇರೋದಲ್ಲಿ ವಿಶ್ವಸಂಸ್ಥೆಯ ಪರಿಸರ ಮತ್ತು ಅಭಿವೃದ್ಧಿ ಸಮಾವೇಶ ಅಲ್ಲಿ ನಡೆದಿತ್ತು. ಆ ಸಮಾವೇಶದಲ್ಲಿ ಮೊದಲ ಬಾರಿಗೆ ವಿಶ್ವ ಜಲ ದಿನ ಆಚರಣೆ ಮಾಡುವ ಕುರಿತು ಒಂದು ಪ್ರಸ್ತಾಪನೆಯನ್ನ ಅಲ್ಲಿ ಇಡಲಾಗಿತ್ತು. ಹಾಗಾಗಿ 1993ರಲ್ಲಿ ವಿಶ್ವಸಂಸ್ಥೆ ಸಾಮಾನ್ಯ ಸಭೆಯಲ್ಲಿ ಈ ವಿಶ್ವ ಜಲ ದಿನ ಆಚರಣೆ ಮಾಡುವ ಬಗ್ಗೆ ಅದಕ್ಕೆ ಒಂದು ಅನುಮೋದನೆಯನ್ನ ದೊರೆಯಿತು. ನಂತರ ಅಲ್ಲಿಂದ ಪ್ರತಿ ವರ್ಷ ಮಾರ್ಚ್ 22ರಂದು ವಿಶ್ವ ಜಲ ದಿನ ಆಚರಣೆಯನ್ನ ಮಾಡಲಾಗುತ್ತೆ. ಈ ವಿಶ್ವ ಜಲ ದಿನ ಆಚರಣೆಯ ಉದ್ದೇಶಗಳೇನನ್ನ ನಾವು ತಿಳ್ಕೊಳ್ಳೋಣ. ಇಲ್ಲಿ ವಿಶ್ವ ಜಲ ದಿನ ಆಚರಣೆಯ ಉದ್ದೇಶಗಳೇನನ್ನ ನಾವು ಇಲ್ಲಿ ತಿಳ್ಕೊಳ್ಳೋಣ. ನೋಡಿ, ನಮ್ಮ ದೇಶದಲ್ಲಿ ಪ್ರತಿಯೊಬ್ಬರಿಗೆ ಈ ನೀರಿಗೆ ಸಂಬಂಧಪಟ್ಟ ವಿಷಯಗಳ ಬಗ್ಗೆ ತಿಳಿಸುವುದು ಇದರ ಉದ್ದೇಶ. ಮತ್ತೆ ಪರ್ಟಿಕ್ಯುಲರ್ ಆಗಿ ಈ ನೀರಿನ ಲಭ್ಯತೆ, ಸಂರಕ್ಷಣೆ, ಅದನ್ನ ಹೇಗೆ ಸಂರಕ್ಷಣೆಯನ್ನ ಮಾಡಬೇಕು, ಹೇಗೆ ನಾವು ಮಿತ ಬಳಕೆ ಅಂದ್ರೆ ಕಡಿಮೆ, ನಮಗೆ ಎಷ್ಟು ಬೇಕೋ ಅಷ್ಟೇ ನೀರನ್ನ ಉಪಯೋಗ ಮಾಡುವ ಒಂದು ಅರಿವನ್ನ ಇದರ ಮೂಲಕ ಕೊಡಲಾಗುತ್ತೆ. ಅದೇ ರೀತಿ ಅಪವ್ಯಯ ತಪ್ಪಿಸುವುದು ಅಂದ್ರೆ ವೇಸ್ಟ್ ಮಾಡುವುದನ್ನ ತಪ್ಪಿಸುವುದು, ಮತ್ತೆ ನೀರನ್ನ ಪುನರ್ಬಳಕೆ ಮಾಡುವುದು, ನೀರು ಹೇಗೆ ಶುದ್ಧೀಕರಣ ಮಾಡುವುದು, ಅದರ ಬಗ್ಗೆ ಜಾಗೃತಿ ಮೂಡಿಸುವುದು ಇದರ ಉದ್ದೇಶ. ಅಂದ್ರೆ ಜನರಲ್ಲಿ ಈ ಒಂದು ನೀರಿನ ಸಂಬಂಧಪಟ್ಟ ವಿಷಯಗಳ ಬಗ್ಗೆ ಜಾಗೃತಿಯನ್ನ ಮೂಡಿಸುವುದು ಈ ವಿಶ್ವ ಜಲ ದಿನ ಆಚರಣೆಯ ಒಂದು ಪ್ರಮುಖ ಉದ್ದೇಶ. ಅದೇ ರೀತಿ ಈ ವರ್ಷದ ಥೀಮ್ ಘೋಷವಾಕ್ಯ ತ್ಯಾಜ್ಯ ನೀರು ಏಕೆ, ವೈ ವೇಸ್ಟ್ ವಾಟರ್. ಇದು ವೆರಿ ಇಂಪಾರ್ಟೆಂಟ್, ನೆನಪಿಟ್ಕೊಂಡ್ರಿ. ಈ 2017ನೇ ಸಾಲಿನ
ವಿಶ್ವ ಜಲ ದಿನಾಚರಣೆಯ ಥೀಮ್ ಏನಂದ್ರೆ ತ್ಯಾಜ್ಯ ನೀರು ಏಕೆ ಅಂತ. ಓಕೆ, ಅದೇ ರೀತಿ ಈ ವಿಶ್ವ ಜಲ ದಿನಾಚರಣೆ ಯುನಿಸೆಫ್, ವಾಟರ್ ಏಡ್, ಎಂಡ್ ವಾಟರ್ ಪಾವರ್ಟಿ ಈ ತರ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಸೇರಿದಂತೆ ವಿಶ್ವಸಂಸ್ಥೆಯ ಸದಸ್ಯ ದೇಶಗಳು ಮತ್ತೆ ವಿವಿಧ ಇಲಾಖೆಗಳ ಸರ್ಕಾರಿ ಸಂಸ್ಥೆಗಳು, ಶಿಕ್ಷಣ ಮತ್ತು ಮಾಧ್ಯಮ ಸಂಸ್ಥೆಗಳು ಈ ವಿಶ್ವ ಜಲ ದಿನಾಚರಣೆ ಸಹಕಾರ ನೀಡುತ್ತವೆ. ಅಂದ್ರೆ ವಿಶ್ವ ಜಲ ದಿನಾಚರಣೆನ ಅವು ಕೂಡ ಆಚರಿಸಿ ಈ ಒಂದು ವಿಶ್ವ ಜಲ ದಿನಾಚರಣೆಗೆ ಸಹಕಾರವನ್ನ ನೀಡುತ್ತವಂತೆ. ಅಂದ್ರೆ ಅವು ಈ ಒಂದು ನೀರಿಗೆ ಸಂಬಂಧಪಟ್ಟ ವಿಷಯಗಳ ಬಗ್ಗೆ ಜನರಲ್ಲಿ ಜಾಗೃತಿಯನ್ನ ಮೂಡಿಸ್ತಾರಂತೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಒಂದು ವೇಳೆ ವಿಡಿಯೋ ಲೈಕ್ ಆದ್ರೆ ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಸಬ್ಸ್ಕ್ರೈಬ್ ಮಾಡೋಕ್ಕೋಸ್ಕರ ಯೂಟ್ಯೂಬ್ ವೆಬ್ಸೈಟ್ ಅಲ್ಲಿ ಹೋಗಿ ಅಲ್ಲಿ ಕೆಪಿಸಿ ಟ್ಯೂಟರ್ ಅಂತ ನೀವು ಈ ಸರ್ಚ್ ಬಾಕ್ಸ್ ನಲ್ಲಿ ನೀವು ಟೈಪ್ ಮಾಡಿದ್ರೆ ನಿಮಗೆ ಕೆಪಿಸಿ ಟ್ಯೂಟರ್ ಅಂತ ಒಂದು ಚಾನೆಲ್ ಬರುತ್ತೆ, ಈ ತರ ಪೇಜು. ಅಲ್ಲಿ ನಿಮ್ಮ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಸಬ್ಸ್ಕ್ರೈಬರ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ರಿ. ಅವಾಗ ನೀವು ನನ್ನ ಚಾನೆಲ್ ನ ಸಬ್ಸ್ಕ್ರೈಬರ್ ಆಗಿರ್ತೀರಿ. ಇದಕ್ಕೆ ಯಾವುದೇ ಒಂದು ಚಾರ್ಜ್ ಇಲ್ಲ. ಅದೇ ರೀತಿ ನಿಮ್ಗೆ ಒಂದ್ ವೇಳೆ ಈ ಒಂದು ವಿಡಿಯೋದು PDF ಬೇಕಾದ್ರೆ ನಾನು ಲಿಂಕ್ ಅನ್ನ ಈ ಒಂದು ವಿಡಿಯೋದ ಕಮೆಂಟ್ ಬಾಕ್ಸ್ ನಲ್ಲಿ ಕೊಟ್ಟಿದ್ದೀನಿ, ಮತ್ತೆ ಅದೇ ರೀತಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲೂ ನಾನು ಲಿಂಕ್ ಅನ್ನ ಕೊಟ್ಟಿದ್ದೀನಿ. ಅಲ್ಲಿ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಒಂದು PDF ಅನ್ನ ನಿಮಗೆ ದೊರೆಯುತ್ತೆ. ಅದೇ ರೀತಿ ನೀವು ನನ್ನ ಟೆಲಿಗ್ರಾಮ್ ಚಾನಲ್ ಕೂಡ ಜಾಯ್ನ್ ಆಗಬಹುದು. ಅದಕ್ಕೆ ನಾನು ಇಲ್ಲಿ ಲಿಂಕ್ ಅನ್ನ ಕೊಟ್ಟಿದ್ದೀನಿ, KPC ಟ್ಯೂಟರ್ ಅಂತ. ಓಕೆ, ಅದೇ ರೀತಿ ನಿಮಗೆ ಈ ಫೇಸ್ಬುಕ್ ಅಲ್ಲಿನೂ ಕೂಡ ನಾನು PDF ಅನ್ನ ಅಪ್ಲೋಡ್ ಮಾಡಿರ್ತೀನಿ, ಅಲ್ಲಿಗೂ ಸಹಿತ ಹೋಗಿ ನೀವು PDF ಅನ್ನ ಡೌನ್ಲೋಡ್ ಮಾಡ್ಕೋಬಹುದು. ಈ ಫೇಸ್ಬುಕ್ ಅಲ್ಲಿ KPC ಟ್ಯೂಟರ್ ಅಂತ ನನ್ನ ಪೇಜ್ ಇದೆ, ಅಥವಾ ಇಲ್ಲಿ ಈ ಒಂದು KPC ಟ್ಯೂಟರ್ ಚಾನಲ್ ಇದೆಯಲ್ಲ, ಇಲ್ಲಿ ನಿಮ್ಮ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಮೇಲೆ ಎಫ್ ಅಂತ ಒಂದು ಏನು ಫೇಸ್ಬುಕ್ ಸಿಂಬಲ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನನ್ನ KPC ಟ್ಯೂಟರ್ ಪೇಜ್ಗೆ ಹೋಗುತ್ತೆ. ಅಲ್ಲಿ ಕೂಡ ಸಹಿತ ನೀವು PDF ಅನ್ನ ಅಲ್ಲಿಂದ ಸಹಿತ ಡೌನ್ಲೋಡ್ ಮಾಡ್ಕೋಬಹುದು. ಓಕೆ, ಥ್ಯಾಂಕ್ ಯು ಸೋ ಮಚ್.